ಭೀಕರ ಸಿಡಿ ಮತ್ತು ಸ್ಫೋಟ ಪ್ರಕರಣ ಸಂಬಂಧಿಸಿದ ಕರ್ನಾಟಕ ಭವ್ಯ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ರಾಮಪ್ಪ ಅವರು ಜಾಲಪ ಆಸ್ಪತ್ರೆಗೆ ಭೇಟಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ ಬೆಟ್ಟದ ಬಳಿ ನಡೆದ ಭೀಕರ ಸಿಡಿ ಮತ್ತು ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಕರ್ನಾಟಕ ಭವ್ಯ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ರಾಮಪ್ಪ ಅವರು ಜಾಲಪ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಮೇಡಮ್ ಕೋಲಾರದಲ್ಲಿದ್ದೀರಾ ನೀವೀಗ? ನಾನು ವಿಜಯಲಕ್ಷ್ಮಿ ಮಾತಾಡ್ತಾ. ಮೇಡಮ್ ಮೆಡಿಕಲ್ ಕಾಲೇಜ್ ಹತ್ರ ಬರ್ತೀರಾ? ಈಗ ನಿನ್ನೆ ಕ್ವಾರಿನ ಪ್ರಾಬ್ಲಮ್ ಮೆಡಿಕಲ್ ಕಾಲೇಜ್ 3rd floor. ಸರ್ ನಮಸ್ತೆ ಸರ್. ಅಲ್ಲ ಸರ್, ಒಂದು 5 ನಿಮಿಷ ನಮ್ಮ ಚೇರ್ಮನ್ ಬಂದಿದ್ದಾರೆ. ನಿನ್ನೆ ಮಂಗಳವಾರ ಕದ್ರೇನಹಳ್ಳಿ ಗ್ರಾಮದ ಬಳಿ ಇರುವ ಹನುಮಂತಪ್ಪ ಎಂಬುವರಿಗೆ ಸೇರಿದ ಬಂಡಿಯಲ್ಲಿ ಕೆಲಸ ಮಾಡುವ ವೇಳೆ ಸಂಭವಿಸಿದ ಘೋರ ದುರಂತದಲ್ಲಿ ಕೊಪ್ಪಳ ಮೂಲದ 4 ಕಾರ್ಮಿಕರಾದ ಚಿರಂಜೀವಿ, ರಾಮು, ಹೇಮಂತ್, ರಾಜು ಎಂಬುವರು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಗಾಯಾಳುಗಳಿಗೆ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳು ಭೋವಿ ಸಮುದಾಯಕ್ಕೆ ಸೇರಿದವರಾಗಿದ್ದು, ವಿಷಯ ತಿಳಿದ ತಕ್ಷಣ ಭೋವಿ ನಿಗಮದ ರಾಜ್ಯಾಧ್ಯಕ್ಷರಾದ ರಾಮಪ್ಪ ಅವರು ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ರಾಮಪ್ಪ ಅವರು ಕನಿಷ್ಠ ಸುರಕ್ಷತಾ ಕ್ರಮಗಳಲ್ಲೂ ಇಲ್ಲದೆ ಜನವಸತಿ ಪ್ರದೇಶಗಳ ಸಮೀಪವೇ ಸಿಡಿಮದ್ದು ಬಳಸಿ ಬಂಡೆಗಳನ್ನು ಸ್ಫೋಟಿಸುತ್ತಿದ್ರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ಇಂಥ ಅಕ್ರಮ ಅವೈಜ್ಞಾನಿಕ ಬ್ಲಾಸ್ಟಿಂಗ್ಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಸಂಬಂಧ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಇದರ ಸಂಪೂರ್ಣ ವರದಿಯನ್ನ ಡಿಸಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದರು. ನಾನು ರಾಮಪ್ಪ, ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ನನಗೆ ಬೆಳಗ್ಗೆ 9 ಗಂಟೆಗೆ ಮಾಹಿತಿ ಬಂತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಮ್ಮ ಭೋವಿ ಸಮಾಜದ ಕೂಲಿ ಕಾರ್ಮಿಕರು ಈ ಟೇಕಲ್ ಗಣಿಗಾರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಅವರಿಗೆ ಭಾಳ ಅನಿರೀಕ್ಷಿತವಾಗಿರ್ತಕ್ಕಂಥ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರನ್ನು ನೋಡಿದರೆ ಪರಿಸ್ಥಿತಿ, ಇವರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅವರೇನು ಕಾನೂನು ರೀತಿಯಲ್ಲಿ ಒಂದು ಲೇಬರ್ ಕಾರ್ಡ್ ಇರ್ಬೋದು, ಅಥವಾ ಪ್ರಿಕಾಷನರಿ ಆಗಿರ್ತಕ್ಕಂಥ ಕೆಲವರಿಗೆ ಹೆಲ್ಮೆಟ್ಗಳು, ಶೂಗಳು, ಗ್ಲೌಸ್ಗಳು ಕೊಟ್ಟಿದ್ರೆ ಇಲ್ವೋ ಅಂತಕ್ಕಂಥದ್ದು ನನಗೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವ್ರನ್ನ ಕೂಲಿಕಾರನಾಗಿ ತೆಗೆದುಕೊಂಡಾಗ ಅವರ ಕರ್ತವ್ಯ, ಅದಕ್ಕೆ ಈ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಅವರಿಗೆ ಒಂದು ಕಾರ್ಮಿಕರ ಇಲಾಖೆಯಿಂದ ಕಾರ್ಡ್ ಕೊಟ್ಟಿದ್ದಾರಾ ಅಥವಾ ವಿಮೆಯನ್ನು ಅವರು ಕವರ್ ಮಾಡಿದಾರಾ, ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಇದುವರೆಗೂ ಬಂದು ಯಾರು ಭೇಟಿ ಮಾಡಿಲ್ಲಂತೆ. ಆ ಗಣಿ ನಡೆಸ್ತಕ್ಕಂಥ ಮಾಲೀಕ ನಿನ್ನೆ ಮಧ್ಯಾಹ್ನ ಬಂದು ಸೇರಿಸಿ ಹೋಗಿದ್ದಾರೆ ಅಂತ ಒಂದು ಗಾಯಾಳುಗಳು ಹೇಳಿದ್ದಾರೆ. ಇದಕ್ಕೆ ಕಾನೂನು ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಸಂಬಂಧಪಟ್ಟ ಇಲಾಖೆಯವರು ಕೂಡ ಇದುವರೆಗೂ ಬಂದಿಲ್ಲ, ಆ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಯವರು ಬಂದಿಲ್ಲ. ಈ ರೀತಿಯ ನಮ್ಮ ಕಾರ್ಮಿಕರಿಗೆ ಪರಿಸ್ಥಿತಿ ಉಂಟಾದರೆ ಇವರ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈಗ ಅವರು ಬಂದರೆ ಭೇಟಿ ಮಾಡ್ತೀನಿ. ಇಲ್ಲಿ ಅವರು ಇದನ್ನು ಸಂಪೂರ್ಣವಾಗಿ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ರವಾನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಈ ಗಾಯಾಳುಗಳಿಗೆ ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ನಾನು ಅರಿಸ್ತಾ, ಅವರಿಗೆ ಒಳ್ಳೆಯದಾಗಲಿ, ಈ ಥರ ತೊಂದರೆಗೆ ಸಿಕ್ಕಾಕೊಳ್ಳದ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗಿದೆ. ನನಗೆ ತಕ್ಷಣ ಮಾಹಿತಿ ಬಂದ ತಕ್ಷಣ ಬೆಂಗಳೂರಿನಿಂದ ಹೊರಟು ಬಂದು ಇವರನ್ನು ಭೇಟಿ ಮಾಡಿದ್ದೇನೆ. ಮುಂದಿನ ಕ್ರಮಗಳನ್ನು
ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಾನು ಡಿ ಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಜೊತೆಗೆ ಮಾತಾಡ್ತೇನೆ. ಇದು ಟೇಕಲ್ ಹತ್ರ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಏನು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಸಂಶಯಕ್ಕೆ ಈಡು ಮಾಡ್ತಾ ಇದೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಸಾರಿ ಆದಮೇಲೆ ಅದಕ್ಕೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಸಂಬಂಧಪಟ್ಟ ಎಲ್ಲ ಅವರು ರೀತಿಯ ಕ್ರಮಗಳನ್ನು, ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನಮ್ಮ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ನಮ್ಮ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಇಲಾಖೆ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನು ಕೂಡ ಅವರಿಗೆ ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.